ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಈ ಸ್ಟೋರಿನಿಂದ ಕೃತಜ್ಞತಲು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೀವಿನ್ನೂ ಮಾಜಿ ಪ್ರೇಮಿ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಹಾಗಾದರೆ ಈ ಟಿಪ್ಸು ನಿಮಗಾಗಿ. ಪ್ರೇಮಿಗಳ ನಡುವೆ ಬ್ರೇಕಪ್ ಆದಾಗ ಅದು ಇಬ್ಬರ ಜೀವನದಲ್ಲಿ, ಮನಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಅದರಿಂದ ಹೊರಬರಲು ಇಲ್ಲಿದೆ ಕೆಲವು ಟಿಪ್ಸ್ಗಳು. ನೀವು ಯಾರೊಂದಿಗಾದರೂ ಪ್ರೀತಿಯು ಬಂಧದಲ್ಲಿ ಬಿದ್ದಾಗ ನೀವು ಹೆಚ್ಚು ಸಂತೋಷವಾಗಿರುತ್ತೀರಿ. ಅದೇ ಸಂಬಂಧ ಮುರಿದು ಬಿದ್ದಾಗ ದುಪ್ಪಟ್ಟು ನೋವಾಗುತ್ತದೆ. ಬ್ರೇಕಪ್ನ ನೋವು ನೀವೇ ಅನುಭವಿಸುವವರೆಗೂ ಅದು ಅರ್ಥವಾಗುವುದಿಲ್ಲ. ಇಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳನ್ನು ಮರೆಯುವುದು ಬಹಳ ಕಷ್ಟ. ಅದರಲ್ಲೂ ಜೊತೆಯಾಗಿ ಕಳೆದಿರುವ ಸಮಯದ ನೆನಪುಗಳು, ಜೊತೆಗಾಗಿ ಫೋಟೋ, ಒಬ್ಬರು ಇನ್ನೊಬ್ಬರಿಗೆ ಕಳುಹಿಸಿರುವ ಪ್ರೀತಿಯ ಸಂದೇಶಗಳನ್ನು ನೋಡುವಾಗ ಆ ವ್ಯಕ್ತಿಯ ನೆನಪು ಇನ್ನಷ್ಟು ಕಾಡಲು ಆರಂಭಿಸುತ್ತದೆ. ಸುಖ ಮತ್ತು ದುಃಖ ಎದುರಿಸಲು ಸಿದ್ಧರಾಗಿರಿ. ಯಾವುದೇ ವ್ಯಕ್ತಿ ನಿಮ್ಮಿಂದ ದೂರ ಹೋದರೆ ಜೀವನ ಕೊನೆಗೊಳ್ಳುವುದಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಯಾವಾಗಲೂ ಸುಖ ಮತ್ತು ದುಃಖವನ್ನು ಎದುರಿಸಲು ಸಿದ್ಧರಾಗಿರಬೇಕು. ನಿಮ್ಮ ಹೃದಯವನ್ನು ಒಡೆಯುವ ಶಕ್ತಿ ನಿಮಗೆ ಮಾತ್ರ ಇದೆ ಎಂಬುದನ್ನು ನೆನಪಿಡಿ. ನೀವು ಕೂಡ ಬ್ರೇಕಪ್ನ ನೋವಿನಿಂದ ಬಳಲುತ್ತಿದ್ದರೆ ಕೆಲವು ಟಿಪ್ಸು ನಿಮಗಾಗಿ. ಬ್ರೇಕಪ್ಪನ್ನು ಸ್ವೀಕರಿಸೋದನ್ನು ಕಲಿಯಿರಿ. ಬ್ರೇಕಪ್ಪನ್ನು ಸ್ವೀಕರಿಸಲು ನಿರಾಕರಿಸುವವರೆಗೂ ನೀವು ಬ್ರೇಕಪ್ನಿಂದ ಹೊರಬರಲು ಸಾಧ್ಯವಿಲ್ಲ. ಆ ವ್ಯಕ್ತಿ ನಿಮಗಾಗಿ ಮಾಡಲ್ಪಟ್ಟಿಲ್ಲ ಎಂದು ನೀವು ಮನೆಯವರೆಗೆ ಮಾಡಿಕೊಳ್ಳುವ ದಿನ ಮತ್ತು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿದಾಗ ಮಾತ್ರ ನೀವು ಈ ಬ್ರೇಕಪ್ಪನ್ನ ನೋವಿನಿಂದ ಹೊರಬರಲು ಸಾಧ್ಯ. ವಾಸ್ತವವನ್ನು ಅರಿಯುವ ಮೂಲಕ ಅರ್ಧದಷ್ಟು ಸಮಸ್ಯೆ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಏಕೆಂದರೆ ಇದರ ನಂತರ ಮನಸ್ಸು ಸಮಸ್ಯೆಯ ಬದಲು ಪರಿಹಾರದ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತದೆ. ನಿಮ್ಮ ಭಾವನೆಗಳನ್ನು ಅನುಭವಿಸಿ. ನೀವು ಬ್ರೇಕಪ್ ನೋವಿನಿಂದ ಮುಂದುವರಿಯಲು ಬಯಸಿದರೆ ನಿಮ್ಮ ಮನಸ್ಸನ್ನು ಒತ್ತಾಯಿಸಬೇಡಿ. ಇದರರ್ಥ ನಿಮಗೆ ಅಳಬೇಕೆಂದು ಅನಿಸಿದರೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಭಾವನೆಗಳನ್ನು ನೀವು ಹೆಚ್ಚು ನಿಗ್ರಹಿಸಿದಷ್ಟು ನಿಮ್ಮ ಮನಸ್ಸು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ನಿಮ್ಮ ಮಾಜಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ಎಂಬುದನ್ನು ಸಹ ನಿರಾಕರಿಸಬೇಡಿ. ಭಾವನೆಗಳನ್ನು ಸ್ವೀಕರಿಸುವುದು ಕ್ರಮೇಣ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಮುಂದುವರಿಯಲು ನೀವು ಹೆಚ್ಚಿನ ಕಾರಣಗಳನ್ನು ತ್ವರಿತವಾಗಿ ಕಂಡುಕೊಳ್ಳಬಹುದು. ನಿಮ್ಮನ್ನು ಒಬ್ಬಂಟಿಯಾಗಿರಲು ಬಿಡಬೇಡಿ. ಬ್ರೇಕಪ್ನ ನೋವಿನಿಂದ ಹೊರಬರಲು ನಿಮ್ಮನ್ನು ಪ್ರೀತಿಸುವ ಜನರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಮುಖ್ಯ. ಇದು ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಪ್ರೀತಿ ಎಂದಿಗೂ ನಂಬಿಕೆಯನ್ನು ಮುರಿಯುವುದಿಲ್ಲ. ವಾಕ್ ಮಾಡಲು ಹೊರಗೆ ಹೋಗಿ. ಬ್ರೇಕಪ್ ನಂತರ ನಿಮ್ಮ ಮನಸ್ಸು ಚೆನ್ನಾಗಿರದಿದ್ದರೆ ಸುತ್ತಮುತ್ತಲಿನಲ್ಲಿ ಎಲ್ಲವೂ ನಿಮ್ಮ ಮಾಜಿಯನ್ನು ನೆನಪಿಸುತ್ತದೆ. ಅದರಿಂದ ವಾಕಿಂಗ್ ಹೊರಡಿ. ಇದು ಖಂಡಿತವಾಗಿಯೂ ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ. ಅಲ್ಲದೆ ನಿಮ್ಮ ಸಂಬಂಧ ಮತ್ತು ಬ್ರೇಕಪ್ಪನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ನಿಮಗೆ ಸಾಧ್ಯವಾಗುತ್ತದೆ. ಮಾಜಿಗೆ ಕರೆ ಮಾಡಬೇಡಿ, ಮೆಸೇಜ್ ಕಳುಹಿಸಬೇಡಿ. ಬ್ರೇಕಪ್ ನಂತರ ಆ ವ್ಯಕ್ತಿಯೊಂದಿಗೆ ದ್ವೇಷವನ್ನು ಹೊಂದಿರುವುದು ಅನಿವಾರ್ಯವಲ್ಲ. ನೀವು ಬಲವಾದ ಮನಸ್ಥಿತಿಯನ್ನು ಹೊಂದಿದರೆ ಅದನ್ನು ಉತ್ತಮ ಕ್ಷಣವೆಂದು ಪರಿಗಣಿಸಿ ನಿಮ್ಮಿಂದ ದೂರವಿಡಬಹುದು. ನಿಮಗೆ ಅವರ ಮೊಬೈಲ್ ನಂಬರ್ ನೋಡಿದಾಗ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅವರ ಫೋಟೋ ನೋಡಿದಾಗ ನಿಮಗೆ ಏನು ಅನಿಸುತ್ತಿದ್ದರೆ ನೀವು ಹಳೆಯದನ್ನು ಹಿಂದಕ್ಕೆ ಬಿಟ್ಟು ಮುಂದುವರೆದಿದ್ದೀರಿ ಎಂದರ್ಥ. ಹಾಗಾಗಿ ನಿಮ್ಮ ಮಾಜಿ ವ್ಯಕ್ತಿಗೆ ಕರೆ ಮಾಡಬೇಡಿ ಅಥವಾ ಸಂದೇಶ ಕಳುಹಿಸಬೇಡಿ. ಯಾವುದೇ ಆಗಲಿ, ಮರಿಬೇಕನ್ನೋದು ಸ್ವಲ್ಪ ಸಮಯ ಬೇಕು. ಸಮಯ ಕೊಟ್ಟರೆ ಅದೇ ಮರೆತು ಹೋಗುತ್ತೆ. ಕೆಲವೊಮ್ಮೆ ನೋಡಿ, ನೀವು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವರು ಡೆತ್ ಆಗಿದ ಮೇಲೆ ಅವ್ರ ಜೊತೆ ನಾವು ಸಾಯ್ಬೇಕನ್ನೋ ಫೀಲಿಂಗನ್ನು ಬರುತ್ತೆ. ಬಟ್ ನಾವು ಸಾಯಲ್ಲ, ಏಕೆಂದರೆ ಬದುಕುತ್ತೀವಿ. ಕೆಲವೊಂದು ಟೈಮ್ನಲ್ಲಿ ಮರೆತು ಹೋಗುತ್ತೀವಿ ಕೂಡ. ಹಾಗೆ ಇದು ಕೂಡ ಸ್ವಲ್ಪ ಹಾಗನಿಸುತ್ತೆ. ಸ್ವಲ್ಪ ಟೈಮ್ ಕೊಡ್ತಾರಂಗೆ ನಿಮಗೆ ಆ ಸಮಯ ಯಾವಾಗಾದರೂ ಕೊಡ್ತೀರಾ ನೀವು, ಆವಾಗಲೇ ನೀವು ಮರೆತು ಹೋಗ್ತೀರಾ.
ದಿನಗಳು ಆಗ್ತಾ ಬರ್ತಾ ನೀವೇ ಮರೆತು ಹೋಗ್ತೀರ. ಹೇಗೆ ಮರೆತು ಹೋಗ್ತೀವಿ ಅನ್ನೋದೇ ನಿಮಗೆ ಅರ್ಥ ಆಗೋದಿಲ್ಲ. ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮಗೇನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಈ ಸ್ಟೋರಿ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.